ನಮ್ಮ ಜೊತೆಗೆ ಬಿಜೆಪಿ ನಾಯಕರಾದ ಮುರುಗೇಶ್ ನಿರಾಣಿ ಅವರು ಮಾಜಿ ಸಚಿವರು ನೇರ ಸಂಪರ್ಕದಲ್ಲಿದ್ದಾರೆ ಬಾಗಲಕೋಟೆಯಿಂದ. ಮುರುಗೇಶ್ ನಿರಾಣಿ ಅವರು ನಮಸ್ಕಾರ. ನಮಸ್ಕಾರ ಅಜಿತ್ ಅವರು. ಹೆಂಗ್ ನಡೆಯುತ್ತೆ ಸರ್ ಪ್ರಚಾರ? ಸರ್, ಬಾಗಲಕೋಟೆಯಲ್ಲಿ ಬಹಳ ವಂಡರ್ಫುಲ್ ಆಗಿದೆ. ನಿಶ್ಚಿತವಾಗಿ ಗೆಲ್ತಾ ಇದ್ದೀವಿ. ಯಾರ್ಯಾರು ಅಸಮಾಧಾನದಿಂದ ಹೊರಗಡೆ ಇದ್ರು ಎಲ್ಲರೂ ನಮ್ಮ ಮತ್ತೆ ವಾಪಸ್ ಪಕ್ಷಕ್ಕೆ ಬಂದು ಎಲ್ಲರೂ ಕೈ ಜೋಡಿಸಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ಯಾವುದೇ ರೀತಿಯಿಂದ ಸಂಶಯ ಇಲ್ಲ, 100% ನಾವು ಗೆಲ್ತೇವೆ. ಬಟ್ ಈ ಸಿದ್ದರಾಮಯ್ಯ ಅವರು ನಿನ್ನೆ ಮಾತಾಡ್ತೀಯಾರ ನೋಡ್ರಿ. ನಿರಾಣಿ ಸಾಹೇಬ್ರೆ, ಪ್ರಶಾಂತ್ ಜಿ ನಮಸ್ತೆ. ನಮಸ್ಕಾರ. ಸಿದ್ದರಾಮಯ್ಯ ಅವರು ನಿನ್ನೆಯಿಂದ ಓಡಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಹವಾ ಬದಲಾಗ್ತಿದೆ ಅಂತ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯನವರು ಓಡಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಅಹಿಂದ ಮತಗಳು ಕ್ರೋಢೀಕರಣಗೊಳ್ಳಿಕ್ಕೆ ಶುರುವಾಗಿವೆ. ಪ್ರಶಾಂತ್ ಜಿ, ಈಗಾಗಲೇ ಅವರೆಲ್ಲ ಸರ್ವೆ ಮಾಡಿಸ್ಕೊಂಡಿರುವಂಥದ್ದು, ಇಂಟೆಲಿಜೆನ್ಸ್ ರಿಪೋರ್ಟ್ ಇರುವಂಥದ್ದು. ಅವ್ರು ನಿಶ್ಚಿತವಾಗಿಯೂ ಭಾಳ ಹಿಂದೆ ಇದ್ದಾರೆ ಅನ್ನೋದ್ರ ಸಲುವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು 5 ದಿವಸ ಬಾಗಲಕೋಟೆ, 2 ದಿವಸ ದಾವಣಗೆರೆಯಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಅಷ್ಟೊಂದು ಕಾನ್ಫಿಡೆಂಟ್ ಇತ್ತಂದ್ರೆ 5 ದಿನ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಕ್ಷೇತ್ರಕ್ಕೆ ಎಷ್ಟು ಕೊಂಡ್ರೋದು ಅವಶ್ಯಕತೆ ಇಲ್ಲ. ಅದರ ಸಲುವಾಗಿ ಅವ್ರ ಇದನ್ನೇನಾದರೂ ಹಣಬಲ, ತೋಳ್ಬಲ, ಅಧಿಕಾರ ಬಲದಿಂದ ಏನೋ ಗೆಲ್ತೀವಿ ಅನ್ನುವಂಥದ್ದು ಅವ್ರ ಕಲ್ಪನೆ ಇದ್ರೆ ಅದು ಈ ಸಲ ನಡೆಯಲ್ಲ. ಯಾಕಂದ್ರೆ ನಾನು 1 to 1 ಎಲ್ಲ ಮತದಾರ ಬಾಂಧವರಿಗೆ ನಾವು ಭೇಟಿಯಾಗಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಅಸಮಾಧಾನದಂತಲ್ಲಿ ಇರ್ಬೋದು ಅಥವಾ ಕಾಂಗ್ರೆಸ್ಸಿನ ಮತದಾರ ಇರ್ಬೋದು, ಅವರೆಲ್ಲರ ಜೋಡಿ ಚರ್ಚೆ ಮಾಡಿದಾಗ ಈ ಸಲ ನಿಶ್ಚಿತವಾಗಿಯೂ ಸಹಿತ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ತಾರೆ. ಅಲ್ರಿ, ಅವರು ಈಗ ನಾಯಕತ್ವ ಬದಲಾವಣೆ ಚರ್ಚೆ ನಡೆದಿದೆ. ಕುರುಬ ಅಭ್ಯರ್ಥಿ ಕೊಟ್ಟಿದ್ದಾರೆ. ಅವ್ರು 4 ದಿನ ಬಿಟ್ಟು 5 ದಿನ ಬಂದು ಕೂತ್ಕೋತಾರೆ. ಈಗ ಮೋದಿ ಸಾಹೇಬರು ಹೋಗಿ ಕೂತ್ಕೊಳ್ಳಲ್ವ ರಾಜ್ಯದಲ್ಲಿ? ಪಶ್ಚಿಮ ಬಂಗಾಳದಲ್ಲಿ, ಅಸ್ಸಾಂನಲ್ಲಿ, ಪುದುಚೇರಿಗೂ ಹೋಗ್ತಿದ್ದಾರೆ, ಅವರು ಕೇರಳಕ್ಕೂ ಹೋಗ್ತಿದ್ದಾರೆ. ಅದನ್ನ ಪ್ರಶ್ನೆ ಮಾಡೋಕ್ಕಾಗತ್ತಾ? ಈಗ ಸಿದ್ದರಾಮಯ್ಯನವರು 5 ದಿನ ಬಿಟ್ಟು 6 ದಿನ ಕೂತ್ಕೊಳ್ಳಿ. ಅವ್ರು ಗೆದ್ರೆ ಅವ್ರಿಗೊಂದು ದೊಡ್ಡ ಶಕ್ತಿ ಅಲ್ವಾ ಅದು ಅವರ ನಾಯಕತ್ವದ ದೃಷ್ಟಿಯಿಂದ? ಪ್ರಶಾಂತ್ ಜಿ, ಅವ್ರಿಗೆ ಸಂಪೂರ್ಣವಾಗಿರುವಂತ ಅಧಿಕಾರ ಇದೆ, ನಾವು ಕ್ವಶನ್ ಮಾಡ್ಲಿಕ್ಕೆ ಬರಲ್ಲ. ಅವ್ರು ಸಂಪೂರ್ಣವಾಗಿ ಚುನಾವಣೆ ಮುಗಿ ತನಕ ಇಲ್ಲೇ ಇರ್ಬೋದು. ಆದ್ರೆ ತಮ್ಮ ಅಭ್ಯರ್ಥಿ ಗೆಲ್ತಾರ ಅನ್ನುವಂತ ಕಾನ್ಫಿಡೆಂಟ್ ಇದ್ದಾಗ 5 ದಿನ ಇಲ್ಲಿ ಇರುವಂತದ್ದು ಅವಶ್ಯಕತೆ ಇಲ್ಲ ಅಂತ ನಾವು ಹೇಳ್ತಾ ಇರೋದು. ಅವ್ರಿಗೆ ಎಲ್ಲೋ ಮೂಲೆಯಲ್ಲಿ ಇಂಟೆಲಿಜೆನ್ಸ್ ರಿಪೋರ್ಟ್ದಲ್ಲಿ ಡೌಟ್ ಇರ್ತಾ ಇರೋದ್ರಿಂದನೇ ಅವ್ರು 5 ದಿನ ಪ್ರವಾಸಕ್ಕೆ ಬರ್ತಾ ಇರುವಂತದ್ದು. ಬಟ್ ಈಗ ಅವ್ರು ಬಂದು ಕೂತ್ಕೊಂಡ್ರೆ ಗೆಲ್ಲುತ್ತೆ ಅಂತ ಅನೇಕ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದ್ದೀರಿಪ್ಪ. ಈಗ ಇಂಟೆಲಿಜೆನ್ಸಿ ಸರ್ವೆ ರಿಪೋರ್ಟ್ ಹೇಳ್ತಾ ಇದ್ರಿ ಅದು 10 ದಿನ 15 ದಿನ ಹಿಂದಿಂದ. ಈಗ ಸಿದ್ದರಾಮಯ್ಯನವ್ರು ಓಡಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಒಂದು ಗಾಳಿ ಎಷ್ಟು ಕ್ಷೇತ್ರಗಳಲ್ಲಿ ಗಾಳಿ ಬದಲಾಗಿಲ್ಲ. ಸಿದ್ದರಾಮಯ್ಯನವ್ರು ಹೋದಾಗ, ಹಿಂದೆ ಯಡಿಯೂರಪ್ಪನವ್ರು ಹೋದಾಗಲೂ ಗಾಳಿ ಬದಲಾಗ್ತಿತ್ತು. ಕರೆಕ್ಟು. ಆದ್ರೆ ಅವ್ರು ಪ್ರಚಾರ ಮಾಡಿದ ಮೇಲೂ ಸಹಿತ ಸಾಕಷ್ಟು ಜನ ಈಗೇನು 3 ವರ್ಷದ ಅವಧಿಯಲ್ಲಿ ಅವ್ರೇನು 5 ಗ್ಯಾರಂಟಿ ಅನ್ಕೊಂಡು ಎಲ್ಲ ಮೂಗಿಗೆ ತುಪ್ಪ ಒರೆಸುವಂಥದ್ದು ಏನು ಕೆಲಸ ಮಾಡಿದ್ದಾರೆ. ಪ್ಯಾರಲಲ್ ಆಗಿ ಎಲ್ಲಾ ಟ್ಯಾಕ್ಸ್ಗಳನ್ನ ಎಲ್ಲಾ ಇಲಾಖೆಯಲ್ಲಿ ಇನ್ಕ್ರೀಸ್ ಮಾಡಿರುವಂಥದ್ದನ್ನು ಸಹಿತ ಯಾವ ಕುಟುಂಬದಲ್ಲಿ 5 ಗ್ಯಾರಂಟಿಗಳನ್ನ ತೆಗೆದುಕೊಳ್ತಾ ಇದ್ದಾರೆ, ಅದೇ ಮನೆಯಲ್ಲಿ ಅಪಸ್ವರ ಇದೆ. ಒಂದು. ಎರಡನೇದ್ದು, ಕಾಂಗ್ರೆಸ್ಸಿನ ಶಾಸಕರು, ಕಾಂಗ್ರೆಸ್ಸಿನ ಪ್ರಮುಖ ಪದಾಧಿಕಾರಿಗಳನ್ನೇ ಯಾಕಾದ್ರೂ ಸರ್ಕಾರ ಬಂತಪ್ಪ ಅನ್ನುವಂಥದ್ರಲ್ಲಿ ಶಾಪ ಆಗ್ತಾ ಇದ್ದಾರೆ. ಈ ಎರಡುಗಳ ಹಿನ್ನೆಲೆಯಲ್ಲಿ ಹಿಂದಿನ ಸರ್ಕಾರದಲ್ಲಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಇದ್ದಾಗ ವೀರಣ್ಣ ಚರಂತಿಮಠ ಅವ್ರು ಏನು ಕೆಲಸ ಮಾಡಿದ್ರು, ಯಾವ ರೀತಿ ಅಭಿವೃದ್ಧಿ ಕೆಲಸಗಳಿತ್ತು. ನಮ್ಮಲ್ಲಿ ಬರ್ನಿಂಗ್ ಇಶ್ಯೂ ಅಂದ್ರೆ ಆಲ್ಮಟ್ಟಿ ಬ್ಯಾಕ್ ವಾಟರ್ ಇಂದ ಸಬ್ಮರ್ಜ್ ಆಗಿರುವಂತ ಕಾಂಪೆನ್ಸೇಷನ್ ಕೊಡುವಂತದ್ದು. ಇವರೇನೋ ನಮ್ಮ ಹಿಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ, ಸನ್ಮಾನ್ಯ ಕಾರಜೋಳ ಅವರು ನೀರಾವರಿ ಮಂತ್ರಿ ಇದ್ದಾಗ 5,000 ಕೋಟಿ ರೂಪಾಯಿಗಳನ್ನ ಎಸ್ಕ್ರೋ ಅಕೌಂಟ್ದಲ್ಲಿ ಇಟ್ಟು ಚಿಕ್ಕಗಲ್ಗಲ್ಲಿ MB ಪಾಟೀಲ್ ಕ್ಷೇತ್ರದಲ್ಲಿ ಒಂದು ಫಂಕ್ಷನ್ ಮಾಡಿ ಎಲ್ಲರಿಗೆ 10 ಮಂದಿಗೆ ನಾವು ಕಾಂಪೆನ್ಸೇಷನ್ ಅನ್ನ ಸಾಂಕೇತಿಕವಾಗಿ ಕೊಟ್ಟಿದ್ದೀವಿ. ಇವು ಸರ್ಕಾರ ಬಂದ ತಕ್ಷಣನೇ ಅದೆಲ್ಲ ಅಮೌಂಟ್ ಅನ್ನು ವಾಪಸ್ ತಗೊಂಡ್ಬಿಟ್ರು. ಈಗ ಮೊನ್ನೆ ಅದನ್ನ ಹೆಚ್ಚಿನ ಅಮೌಂಟ್ ಅನ್ನು ನಿರ್ಧಾರ ಮಾಡಿದ್ದಾರೆ. ಓಕೆ, ಎಷ್ಟು ಮಂದಿಗೆ ದುಡ್ಡು ಕೊಟ್ಟಿದ್ದಾರೆ? ಯಾರಿಗೆ 1 ರೂಪಾಯಿ ಕೊಟ್ಟಿಲ್ಲ. ಬರೀ ಪೇಪರ್ದಲ್ಲಿ ಅನೌನ್ಸ್ ಮಾಡಿದ ತಕ್ಷಣ ಇವ್ರ ಮೆರವಣಿಗೆಗಳು, ಹೂವ ತರಗಳ ಜಾಸ್ತಿ ಆಗಿದೆ ಹೊರತು ಗ್ರೌಂಡ್ ರಿಯಾಲಿಟಿ 3 ವರ್ಷ ಆದ್ರೂ 1 ರೂಪಾಯಿ ಬಂದಿಲ್ಲ. ಬಟ್ ಈಗ ಜೊತೆಗೇನೆ ನಿರಾಣಿ ಅವ್ರಿಗೆ ಈಗ ಅವ್ರ ಕಡೆ ಅಧಿಕಾರ ಇದೆ, ಈಗ ಜಾರಕಿಹೊಳಿ ಹೋಗಿ ಕೂತಿದ್ದಾರೆ, ಸಿದ್ದರಾಮಯ್ಯನವರು ಹೋಗಿ ಕೂತಿದ್ದಾರೆ 4-5 ದಿನ, ಉಳಿದ ಮಂತ್ರಿಗಳು ಹೋಗಿ ಕೂಡ್ತಾರೆ. ಹೋಬ್ಳಿಗೆ ಅವ್ರು ಹೋಗಿ ಕೂತಾಗ, ವಾರ್ಡಿಗೆ ಹೋಗಿ ಕೂತಾಗ ನ್ಯಾಚುರಲಿ ಈಗ ನೀವು ಹೋದಾಗ ನೀವೇನು ಕೊಡ್ಲಿಕ್ಕೆ ಸಾಧ್ಯ? ಸರ್ಕಾರದಲ್ಲಿ ಇದ್ದವ್ರು ಏನಾದರೂ ಕೊಡ್ತಾರೆಪ್ಪ. ರಸ್ತೆ ಬೇಕಂದ್ರೆ ರಸ್ತೆ ಕೊಡ್ತಾರೆ, ದೇವಸ್ಥಾನ ಬೇಕಂದ್ರೆ ದೇವಸ್ಥಾನ ಕೊಡ್ತಾರೆ, ಗಟ್ರ್ ಬೇಕಂದ್ರೆ ಗಟ್ರ್ ಕಟ್ಟಿಸ್ಕೊಡ್ತೀನಿ ಅಂತಾರೆ. ಪ್ರಶಾಂತ್ ಈಗ 3 ವರ್ಷ ಕೊಟ್ಟಿದ್ದು ಎಲ್ಲರೂ ನೋಡ್ತಾ ಇದಾರಲ್ಲ. ಬಾಗಲಕೋಟದವರು ಅಧಿಕಾರ ಬಂದು 3 ವರ್ಷ ಆಯ್ತು. ಹಿಂದಿನ ಅವ್ರ ಅಧಿಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗನೇ ಸಹಿತ ಅವ್ರೊಂದು ಮೆಡಿಕಲ್ ಕಾಲೇಜನ್ನ ಪೂಜೆ ಮಾಡಿದ್ರು. ಈಗ ಹೊಳ್ಳಿ ಮತ್ತೆ ಮೆಡಿಕಲ್ ಕಾಲೇಜನ್ನು ಮಾಡಿದ್ದಾರೆ. ಅದು ಚುನಾವಣೆ 15 ದಿವಸ ಇರಾಕಾಗ್ಲೇನೆ ಕೋಡ್ ಆಫ್ ಕಂಡಕ್ಟ್ ಬರ್ತೈತೆ ಅನ್ನೋದು ಗೊತ್ತದ, ಪೂಜೆ ಮಾಡಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜಕೀಯ ಮರುಜೀವ ಕೊಟ್ಟಿದ್ದೆ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕು. ಬದಾಮಿ ತಾಲೂಕಿಗೆ ನೀರಾವರಿ ನಮ್ಮ ಸರ್ಕಾರದಲ್ಲಿ ಇದ್ದಾಗ ಟೆಂಡರ್ ಆಗಿ ಇವ್ರ ಸಮ್ಮುಖದಲ್ಲೇ ಭೂಮಿ ಪೂಜೆ ಮಾಡಿ ಎಲ್ಲ ಆದ್ಮೇಲೆ ಸಹಿತ ಇವ್ರು 3 ವರ್ಷ ಬಂದ್ಮೇಲೆ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ.
1 ಕಿಲೋಮೀಟರ್ ಕೆನಾಲ್ ಆಗಿಲ್ಲ, ಒಂದು ಲಿಫ್ಟ್ ಇರಿಗೇಷನ್ ಆಗಿಲ್ಲ, ಏನೂ ಆಗಿಲ್ಲ. 1 ದಿವಸ ಅಲ್ಲ, 2 ದಿವಸ ಅಲ್ಲ, 3 years ಅಂದ್ರೆ ಆಲ್ಮೋಸ್ಟ್ 1000 days ಮೇಲೆ ಆಯ್ತು. 1000 ದಿನ ಆದ್ರೂ ಸಹಿತ ಒಂದ್ ಎಕರೆ ನೀರಾವರಿ ಆಗಿಲ್ಲ ಅಂದ್ರೆ ಜನ ಬೇಸತ್ತಿದ್ದಾರೆ. ಯಾವ್ದು ಪರಿಹಾರ ಬರ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ. ಇವರು ಏನ್ ಬೇಕಾದ್ ಮಾಡ್ಲಿ, ಕುತ್ಕೊಳ್ಳಿ, ಕಮಿಟ್ಮೆಂಟ್ ಮಾಡ್ಲಿ, ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳೇ ಗೆಲ್ತಾರೆ. ನಿರಾಣಿ ಅವರ, ನಾವು ಈ ಪ್ರಚಾರ ನಡೀತಾ ಇರೋ ರೀತಿ ನೋಡಿದ್ವಿ. ಅವರು ಸಮಾವೇಶಗಳನ್ನು ಮಾಡ್ತಿದ್ದಾರೆ, ರ್ಯಾಲಿಗಳನ್ನು ಮಾಡ್ತಿದ್ದಾರೆ, ನಿಮ್ಮವ್ರು ಪಾದಯಾತ್ರೆ ಮಾಡ್ತಿದ್ದಾರೆ. ಇಲ್ಲ, ನಾವು ಸ್ಟ್ರಾಟಜಿ ಅನ್ಕೋಬೇಕಾ ಅಥವಾ ಜನರನ್ನ ಸೆಳೆಯಬಲ್ಲ ನಾಯಕರ ಕೊರತೆ ಅಂತ ಅನ್ಕೋಬೇಕಾ ನಾವು? ಇಲ್ಲ ಅಜಿತ್, ಏನ್ ಮಾಡ್ತೀವಿ, ಬೆಳಿಗ್ಗೆಯಿಂದ ಪಟ್ಟಣದಲ್ಲಿ ನಾವು ಪಾದಯಾತ್ರೆ ಮಾಡ್ತೀವಿ, ಮನೆ ಮನೆ ಪ್ರಚಾರ. ಮಧ್ಯಾಹ್ನ 4 ಗಂಟೆಯಿಂದ 10 ಗಂಟೆವರೆಗೆ ನಾವು ರ್ಯಾಲಿಗಳನ್ನು ಮಾಡ್ತಾ ಇದೀವಿ. ಓಕೆ, ರ್ಯಾಲಿಯನ್ನ ಗ್ರಾಮೀಣ ಪ್ರದೇಶದಲ್ಲಿ, ವಾರ್ಡ್ದಲ್ಲಿ, ಸಿಟಿಯಲ್ಲಿ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೂ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಸಾಯಂಕಾಲದ ನಂತರ ಅಂದ್ರೆ ನೀವು ಈ ಕಾರ್ನರ್ ಮೀಟ್ ಸರದು ಮಾಡ್ತಾ ಇದ್ದೀರಿ? 4 ಗಂಟೆಯಿಂದ 10 ಗಂಟೆವರೆಗೆ ಪ್ರತಿಯೊಂದು ವಿಲೇಜ್ದಲ್ಲಿ ರ್ಯಾಲಿ ಮತ್ತು ಸ್ಟೇಜ್ ಫಂಕ್ಷನ್ಗಳನ್ನು ಮಾಡ್ತಾ ಇದ್ದೀವಿ. ಓಕೆ, ಈಗ ನಿಮಗೂ ಮತ್ತು ವೀರಣ್ಣ ಚರಂತಿಮಠ್ರಿ ಎಲ್ಲ ಸರಿ ಉಂಟಾ? ಈಗ 100ಕ್ಕೆ 100 ಸರಿಯಾಗಿದೆ ಪ್ರಶಾಂತ್. 2023 ಚುನಾವಣೆಯಲ್ಲಿ ಸರಿ ಇರಲಿಲ್ಲ, ನಿಮಗೂ ಕಾರಜೋಳ ಸರಿ ಇರಲಿಲ್ಲ, ನಿಮಗೂ ವೀರಣ್ಣ ಚರಂತಿಮಠ. ಅದರಲ್ಲಿ ಏನು ಸುಳ್ಳು ಹೇಳುವಂತ ಪ್ರಶ್ನೆನೇ ಇಲ್ಲ. PH ಪೂಜಾರ್ ವಕೀಲ್ ಇರ್ಬೋದು, ನಾವಿರ್ಬೋದು, ಕೆಲವೊಬ್ಬರು ಸಣ್ಣ ಪುಟ್ಟ ನಮ್ಮ ಅಭಿಮಾನಿಗಳಿರ್ಬೋದು, ಎಲ್ಲರೂ ಸ್ವಲ್ಪ ಮನಸ್ತಾಪ ಇತ್ತು. ಅದನ್ನ ನಮ್ಮ ಪಕ್ಷದ ಹಿರಿಯರು ಕೂಡಿಸಿ ಅದನ್ನ ಸರಿ ಮಾಡಿದರೆ ಪ್ರಾಮಾಣಿಕವಾಗಿ ನಾವೆಲ್ಲರೂ ಸೇರಿ ಒಂದಾಗಿ ಒಟ್ಟಾಗಿ ಚುನಾವಣೆಯನ್ನ ತನುಮನ ಧನದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಿಶ್ಚಿತವಾಗಿ ಗೆಲ್ತಾ ಇದ್ದೀವಿ. ಮುಂದಿನ 2028 ಚುನಾವಣೆಗೆ ದಿಕ್ಸೂಚಿ ಆಗುವಂತೆ ಎಲ್ಲರೂ ಒಟ್ಟಾಗಿ ಮಾಡಿ ನಮ್ಮ ಬಾಗಲಕೋಟದ 7ಕ್ಕೆ 7 ಗೆಲ್ಲುವಂತದ್ದನ್ನ ನಾವು ಮಾಡಿ ತೋರಿಸ್ತೀವಿ. ಈಗ ನನಗೆ ಯಾರೋ ಅಲ್ಲಿನ ರಿಪೋರ್ಟರ್ ಹೇಳ್ತಾ ಇದ್ರು, ಇಲ್ಲ ಬೆಂಗಳೂರಿನವ್ರು ಬಂದಾಗ ಪೂಜಾರರು ಮತ್ತು ವೀರಣ್ಣ ಚರಂತಿಮಠರು ಒಟ್ಟಾಗಿರ್ತಾರೆ ಸರ್, ಅವ್ರು ಹೋದ್ಮೇಲೆ ಅವ್ರಿಗೆ ದಿಕ್ಕು ತಾಳ ಮೇಳ ಏನೂ ಇರಂಗೇ ಇಲ್ಲ ಅಂತಾರೆ ಅವರು. ಇಲ್ಲ ಪ್ರಸಾದ್, ಏನಿದೆ, ನಮ್ಮ ಏರಿಯಾಗಳನ್ನ ಡಿವೈಡ್ ಮಾಡಿಕೊಟ್ಟಿರ್ತಾರೆ. ನಿನ್ನೆ ಅವ್ರು ಬಂದಾಗ ಎಲ್ಲರೂ ಕೂಡ ಒಂದೇ ಕಡೆ ತೋರಿಸ್ಕೋಬೇಕು ಅನ್ನೋಸಲ ಒಟ್ಟಿಗೆ ಇದ್ದೀವಿ. ನಮಗೆ ಬೇರೆ ಬೇರೆ ಬೂತ್ಗಳು, ಬೇರೆ ಬೇರೆ ವಿಲೇಜ್ಗಳನ್ನ ಅಲಾಟ್ಮೆಂಟ್ ಮಾಡಿರೋದ್ರಿಂದ ನಾವು ಬೇರೆ ಬೇರೆ ಕಡೆ ಹೋಗಿರ್ತೀವಿ. ಅದ್ರ ಸಲ ಒಂದೇ ಕಡೆ ಕಾಣಿಸ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಈಗ ನಿಮಗೆ ಈ ಸಿದ್ದೇಶ್ ಅವರು ಕೂಡ ಬೀಗರು, ಅಂದರೆ ಸಿದ್ದೇಶ್ ಅವರು ಕೂಡ ನಿಮ್ಮ ರಿಲೇಟಿವ್. ಅಲ್ಲೇನು ವಾತಾವರಣ ಇದೆ, ಇಲ್ಲೇನು ವಾತಾವರಣ ಇದೆ? ಎಷ್ಟು ಸೀಟ್ ಗೆಲ್ತೀರಿ? ನಾನು 3 ಮತ್ತು 4ನೇ ತಾರೀಕಿಗೆ ದಾವಣಗೆರೆಗೆ ಹೋಗ್ತಾ ಇದ್ದೀನಿ. 3, 4 ಸೋಮಣ್ಣ MOS ಸೆಂಟ್ರಲ್ ಮಿನಿಸ್ಟರ್ ಬರ್ತಾ ಇದ್ದಾರೆ. ಅವ್ರು ನಾವು ಕೂಡ 2 ದಿನದ ಪ್ರವಾಸಲ್ಲಿ ಇದ್ದೀವಿ. ದಾವಣಗೆರೆ ನಿಶ್ಚಿತವಾಗಿ ಗೆಲ್ತೀವಿ. ಯಾಕಂದ್ರೆ ಒಂದೇ ಕುಟುಂಬದಲ್ಲಿ ಒಬ್ರು MP, ಒಬ್ರು ಮಂತ್ರಿ, ಒಬ್ರು ಮತ್ತೆ MLA, ಅಲ್ಲಿ ಬೇರೆ ಬೇರೆದವ್ರು ಕಮಿಟ್ಮೆಂಟ್ ಮಾಡಿ ಇವತ್ತು ಅವರೆಲ್ಲ ಆಗಿರೋದ್ರಿಂದ ಅವ್ರಿಗೆ ಯಾರು ನಿಶ್ಚಿತವಾಗಿಯೂ ಒಂದು ಪಂಗಡದ ಓಟ್ ಬರ್ತಾ ಇತ್ತು ಅನ್ನುವಂಥದ್ದು ಅವ್ರ ಕಲ್ಪನೆದಲ್ಲಿತ್ತು. ಅದು ಡಿವೈಡ್ ಆಗ್ತಾ ಇದೆ. ನಾವು ಸಹಿತ ಅವರೇ ಗೆದ್ಕೋದು ಬಂದಿರ್ಬೋದು ಇಲ್ಲಿವರೆಗೆ. ಆದ್ರೆ ಒಂದ್ಸಲ ನಮ್ಮ ಜಾಧವ್ ಅವರು ಕೇವಲ 2,000 ಮತಗಳ ಅಂತರದಿಂದ ನಾವು ಸುತ್ತಿದ್ವಿ. ಒಂದ್ಸಲ ಬಹಳ ಹತ್ತಿರಕ್ಕೆ ಬಂದು. ಈಗ ಅಷ್ಟು ಜನ ಬಹಳ ಹಳೇದ್ರಿ, ಅದು 99 ಅದು ಅಲ್ಲ, ಯಾವುದೇ ಇರಲಿ, ನಾಕ್ಸಲದಲ್ಲಿ ಅಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಬಡ ಕಾರ್ಯಕರ್ತ, ಅವ್ರ ಜೊತೆ ಅಂತ ಸಾವುಕಾರ ಜೊತೆ ಫೈಟ್ ಮಾಡೋದಂದ್ರೆ ಸುಲಭದ ಮಾತಲ್ಲ. ಆದ್ರೆ ಅಂತದ್ರಲ್ಲೇನೋ ಸಹ ಸಮೀಪ ಬಂದಿದ್ವಿ. ಇವತ್ತೆಲ್ಲ ಆ ಪಕ್ಷದಲ್ಲಿ ಗೊಂದಲ ಇದೆ. ಅವರೇ ಲೀಡರ್ಸ್ ಅಲ್ಲಿ ಯಾರ ಕಡೆ ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ಅತಿ ಹೆಚ್ಚು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮುಂದೆ ನಮ್ಮ ಭವಿಷ್ಯದಲ್ಲಿ 5 ಸಲ ಅವ್ರು ಗೆದ್ರಂದ್ರೆ ಇಲ್ಲೇ ಅವ್ರು ಸೋಲಿಸ್ಬೇಕು ಅನ್ನುವಂಥದ್ದು ಅವ್ರ ಮನಸ್ಸಲ್ಲಿದೆ. ಅಂಥವ್ರೆಲ್ಲರೂ ಸಹಿತ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ತಾರೆ. ನಾವು ದಾವಣಗೆರೆಯಲ್ಲಿನೂ ಸಹಿತ ಹೆಚ್ಚು ಅಂತರದಿಂದ ನಾವು ಗೆಲ್ತೇವೆ. ಯಾವ್ದು ಗೆಲ್ಲೋ ಸಾಧ್ಯತೆ ಜಾಸ್ತಿ ಅದ? ಈಗ ಎಲ್ಲ ಕಡೆ ಚರ್ಚೆ ನಡೆದು 2-0 ಆಗುತ್ತೋ, ಕಾಂಗ್ರೆಸ್ 2 ಗೆಲ್ಲುತ್ತೋ, 1-1 ಆಗುತ್ತೋ, BJP 1 ಗೆಲ್ಬೋದಾ, ಯಾವ್ದು ಗೆಲ್ಬೋದು? ಬಹಳ ಚರ್ಚೆ ಅದ ಎಲ್ಲ ಕಡೆ. ಇಲ್ಲ ನಿಮ್ದೊಂದು ವಿಶ್ಲೇಷಣೆ ಹೇಳ್ರಿ ಪ್ರಶಾಂತ್ ಜಿ. ನಾವು ಬಾಗಲಕೋಟೆ ಮತ್ತು ದಾವಣಗೆರೆಯನ್ನ ನಿಶ್ಚಿತವಾಗಿಯೂ ಹೆಚ್ಚಿನ ಅಂತರಗಳಿಂದ ಗೆಲ್ತೀವಿ, 2 ಗೆಲ್ತೀವಿ ಸರ್. ಗೆಲ್ತಿರೋ ಬಿಡ್ತಿರೋ ರಿಸಲ್ಟ್ ಬರೋದು ಲೇಟು. ಬಟ್ ಈ ಉಪಚುನಾವಣೆಯಿಂದಾಗಿ ನಿಮ್ಮ ಬಣ ಬಡಿದಾಟ ಸ್ವಲ್ಪ ಮಟ್ಟಿಗೆ ತಣ್ಣಗಾದಂಗಾಯ್ತು, ಮನಸ್ತಾಪಗಳ ಸರಿ ಹೋದಂಗಾಯ್ತು. ಜನ ಒಟ್ಟೊಟ್ಟಿಗೆ ಓಡಾಡ್ತಿದ್ದೀರಿ. ಅಟ್ಲೀಸ್ಟ್ ಒಳಗಿಂದೊಳಗೆ ಏನೋ ಗೊತ್ತಿಲ್ಲ. ಹೌದು ಅಜಿತ್, ಸತ್ಯ ಅದು. ಅಂದ್ರೆ ಏನು ಒಂದಾಗಿ ಕೆಲಸ ಮಾಡ್ತಾ ಇದೀವಿ. ಏನು ದಿಲ್ಲಿಯವ್ರು ಹೇಳಿದ್ರಂತ ಒಂದಾಗಿರೋ, ಅಥವಾ ಇಲ್ಲ 28 ಬಂತು ಎಲ್ಲರೂ ಅಧಿಕಾರ ಕಳ್ಕೊಂಡಿದೀವಿ, ಒಂದಾದ್ರೆ ಅಧಿಕಾರ ಹಿಡಿತೀವಿ ಅನ್ನೋ ಕಾರಣಕ್ಕೆ ಒಂದಾದ್ರು? ಏನ್ ಕಥೆ ಏನಾಗಿದೆ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ನಾವು ಅಷ್ಟರು ಒಂದಿದ್ದಾಗ ಬಾಗಲಕೋಟದಲ್ಲಿ 7ಕ್ಕೆ 7 ಗೆದ್ದಿದ್ದೀವಿ. MP ಕ್ಷೇತ್ರದ 8ಕ್ಕೆ 8 ಗೆದ್ದಿರುವಂತ ಉದಾಹರಣೆ ನಮ್ಮಲ್ಲಿದೆ. ನಾವು ಸ್ವಲ್ಪ ಅಂತ ಸೋತದಕ್ಕೆ ಮುಖ್ಯ ಕಾರಣ ಎಲ್ಲರಿಗೂ ಮನವರಿಕೆ ಆಗಿದೆ. ಆತ್ಮಾವಲೋಕನ ಮಾಡ್ಕೊಂಡಿದ ಮೇಲೆ ಅದನ್ನೆಲ್ಲ ಸರಿ ಮಾಡಿದಾಗ ಮಾತ್ರ ನಾವು ಒಟ್ಟಿಗೆ ಎಲ್ಲರೂ ಗೆಲ್ಲಲಿಕ್ಕೆ ಸಾಧ್ಯದ, ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯದ ಅನ್ನುವಂಥದ್ದು ಎಲ್ಲರ ಮನಸ್ಸಲ್ಲಿ ಬಂದಿದೆ. ಹಿಂಗಾಗಿ ಎಲ್ಲಾ ಹಿಂದಿನೂ ಏನೇ ಯಾರ ಕಡೆನೇ ತಪ್ಪಾಗ್ಲಿ 2 ಕೈಯಿಂದನೇ
ಚಪ್ಪಾಳೆ ಆಗುವಂಥದ್ದು, ಒಬ್ರಿಗೆ ಹೆಚ್ಚು ತಪ್ಪಿರ್ಬೋದು, ಒಬ್ರದ್ದು ಕಡಿಮೆ ತಪ್ಪಿರ್ಬೋದು. ಎಲ್ಲರೂ ಒಂದಾಗಿ ಅದನ್ನು ಮರೆತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ನಿಮ್ಮ ಮುಖಾಂತರ ನಮ್ಮ ಕಾರ್ಯಕರ್ತರಿಗೂ ವಿನಂತಿ ಮಾಡ್ತೀವಿ, ಕೇವಲ ತಮ್ಮ ಓಟ್ ಅಷ್ಟೇ ಹಾಕೋದಲ್ಲ, ಅತಿ ಹೆಚ್ಚು ಬೇರೆ ಬೇರೆ ಕಡೆ ಬಿಟ್ಟು ಹೋದವರು ಮತ್ತು ಕಾಂಗ್ರೆಸ್ಸಿನ ಓಟುಗಳನ್ನು ಸೆಳೆಯುವಂತ ಕಡೆ ಪ್ರಯತ್ನ ಮಾಡಿ ವೀರಣ್ಣ ಚರಂತಿಮಠ ಅವ್ರನ್ನ ಮತ್ತು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರನ್ನ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸ್ಬೇಕಂತೇಳಿ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೇನೆ ಅವ್ರಿಗೆ. ನಿರಾಣಿಯವರು, ಈ ಲಿಂಗಾಯತ್ ಮತಗಳ ಕ್ರೋಢೀಕರಣ ಏನಾಗುತ್ತೆ ಅನ್ನೋದು 28ರ ಚುನಾವಣೆ ಮೇಲೆ ಅದರದ್ದು ಬೇರಿಂಗ್ ಜಾಸ್ತಿ ಇರುತ್ತಂತ ಅನ್ಸುತ್ತೆ ನನಗೆ. ಈ 2008 ಮತ್ತು 18ರಲ್ಲಿ ಹೆಂಗೆ ಲಿಂಗಾಯತರು ಬಹುಪಾಲು ಬಂದು ಓಟನ್ನು BJPಗೆ ನೀಡಿದ್ರು, 13ರಲ್ಲಿ ನೀಡಲಿಲ್ಲ, 23ರಲ್ಲಿ ನೀಡಲಿಲ್ಲ. 24ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ನೋಡಿದ್ವಿ ನಾವು. ದಾವಣಗೆರೆ ನೋಡಿದ್ವಿ, ಕೊಪ್ಪಳ ಡಿಸ್ಟರ್ಬ್ ಆಗಿದ್ದು ನೋಡಿದ್ವಿ, ಆ ಕಡೆ ಬೀದರ್ ಡಿಸ್ಟರ್ಬ್ ಆಗಿದ್ದು ನೋಡಿದ್ವಿ, ಬೀದರು, ಚಿಕ್ಕೋಡಿ, ಚಿಕ್ಕೋಡಿ ಕೂಡ ಡಿಸ್ಟರ್ಬ್ ಆಗಿದ್ದನ್ನು ನೋಡಿದ್ವಿ. ಈಗ ಲಿಂಗಾಯತ ಮತಗಳ ಕ್ರೋಢೀಕರಣ ಮತ್ತೊಮ್ಮೆ BJP ಕಡೆ ಆಗತ್ತೆ ಅಂತ ಅನ್ಸುತ್ತಾ? 100ಕ್ಕೆ 100. ಯಾಕಂದ್ರೆ ನಾವೆಲ್ಲರೂ ರಾಜಕಾರಣ ಮಾಡ್ತಾ ಇದ್ದೀವಿ. ನಮ್ ತಪ್ಪನ್ನ ತಿದ್ದುಕೊಂಡು ಮುಂದೆ ಹೋದಾಗ ಮಾತ್ರ ನಮ್ ಮತ್ತೆ ಗೆಲ್ಲಿಕ್ ಸಾಧ್ಯ ಇದೆ. ಇವತ್ತು ಒಂದೇನೇ ಸರ್ಕಾರ ಮಾಡ್ಲಿಕ್ಕೆ 114 ಸೀಟ್ ಆದಾಗ ನಾವು ರಾಜ್ಯದಲ್ಲಿ ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾವು ಒಬ್ಬರೇ ಗೆದ್ರೆ ಅಂದ್ರೆ ವಿರೋಧ ಪಕ್ಷದಲ್ಲೇ ಕೊಂಡ್ರುವಂತ ಪರಿಸ್ಥಿತಿ ಇರ್ತದೆ. ಒಂದನೇದ್ದು ನಾವು ಮಾಡಿರುವಂತ ತಪ್ಪನ್ನ ತಿದ್ದುಕೊಂಡು ಮುಂದೆ ಹೋಗುವಂತದ್ದು ಒಂದು ಭಾಗ. ಎರಡನೇದು ಕಾಂಗ್ರೆಸ್ ಅವ್ರು ಏನು ಕಮಿಟ್ಮೆಂಟ್ ಮಾಡಿದ್ರು, ಏನು ಭರವಸೆ ಕೊಟ್ಟಿದ್ರು, ಏನು ಕೊಟ್ಟ ಮಾತಿಗೆ ತಪ್ಪಲ್ಲ, ನುಡಿದಂತೆ ನಡೆಯುವ ಸರ್ಕಾರ ಅನ್ನುವಂಥದ್ದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. ಅವರು ಮಾತಿಗೆ ತಪ್ಪಿ ನಡೆದಿದ್ದರ ಸಲುವಾಗಿ ಆ ಎಲ್ಲಾ ಜನ ರೋಷ್ ಹೋಗಿದ್ದಾರೆ. ಬರುವಂತಹ ದಿವಸದಲ್ಲಿ ಈ ಬೈ ಎಲೆಕ್ಷನ್ ದಲ್ಲಿ ಇರ್ಬೋದು, 28ರ ಚುನಾವಣೆಯಲ್ಲಿ ಇರ್ಬೋದು, ನಮ್ಗೆ ನಿಶ್ಚಿತವಾಗಿ ಆಶೀರ್ವಾದ ಮಾಡ್ತಾರೆ. ಬಟ್ ಇದನ್ನ ನೀವು ನನಗೆ ಶಿಗ್ಗಾಂವಲ್ಲಿ ಸಿಕ್ಕಾಗೂ ಹೇಳಿದ್ರಿ ನಿರಾಣಿಯವರೇ. ನಿಮ್ಗೆ ನೆನಪದ, ನಾನು ಅಜಿತ್ ಬೊಮ್ಮಾಯಿ ಅವರು ಇದಕ್ಕೆ ಬಂದಿದ್ವಿ, ಇಂಟರ್ವ್ಯೂಗೆ ಬಂದಿದ್ವಿ. ಬೊಮ್ಮಾಯಿಯವ್ರ ಮನೆಯಲ್ಲಿ ನೀವು ಸಿಕ್ಕಿದ್ರಿ, ನೀವು ಹೇಳಿದ್ರಿ ಇಲ್ಲ ಶಿಗ್ಗಾಂವ್ ಭಾಳ ಚಲೋ, ನಾವು ಗೆದ್ದು ಬಿಡ್ತೇವೆ, ಚನ್ನಪಟ್ಟಣ ಸಂಡೂರು ಬಿಡಿ. ಬಟ್ ಆಗಲೂ ನೀವು ಸೋತ್ರಿ. ಅಲ್ಲಿ ಎದುರುಗಡೆ ಮುಸ್ಲಿಂ ಅಭ್ಯರ್ಥಿ ಇದ್ದಾಗಲೂ ಕಾಂಗ್ರೆಸ್ ಕುರುಬ ಮುಸ್ಲಿಂ ಉಳಿದ OBC ಮತಗಳ ಕ್ರೋಢೀಕರಣ ಮಾಡ್ಕೊಳ್ತು. ನಿಮಗೆ ಲಿಂಗಾಯತ ಮತಗಳ ಕ್ರೋಢೀಕರಣ ಒಂದು ಸವಾಲಿದ್ರೆ, OBC ಮತಗಳ ಕ್ರೋಢೀಕರಣನೂ ಸವಾಲಿದೆ ನಿಮಗೆ. ಪ್ರಶಾಂತ್ ಜಿ, ಅವಾಗ 2 ವರ್ಷ ಆಗಿತ್ತು ಚುನಾವಣೆ ಬಂದು. ಅವ್ರ ಭರವಸೆಗಳನ್ನ ಏನ್ ಕೊಟ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಿಶ್ಚಿತವಾಗಿಯೂ ನಾವು ಎಲ್ಲ ಕೆಲಸಗಳನ್ನ ಮಾಡ್ಕೊಡ್ತೀವಿ ಅನ್ನುವಂಥದ್ದನ್ನ ಅವತ್ತು ಭರವಸೆ ಕೊಟ್ಟರು. ಅದಕ್ಕೆ ಜನರು ನೋಡೋಣ, ಇನ್ನೊಂದು ವರ್ಷ ಇದೆಲ್ಲ ಮಾಡ್ಕೊಡ್ಬೋದು ಅನ್ನುವಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೋದು ಅನ್ನುವಂಥ ವಿಶ್ವಾಸದಿಂದ ಅಲ್ಲಿ ಶಿಗ್ಗಾಂವದಲ್ಲಿ ಓಟ್ ಹಾಕಿದ್ರು. ಈಗ 3 ವರ್ಷ ಕಂಪ್ಲೀಟ್ ಮುಗಿಲಿಕ್ಕೆ ಬಂತು. ಇವರು CM DCM ದಲ್ಲಿ CM ಚೇಂಜ್ ಆಗುವಂಥದ್ರಲ್ಲಿ ಇಲ್ಲ ನಾನು ಮಾಡ್ಕೊಡ್ತಾ ಇದ್ದೆ, ನನ್ನ ಮುಖ್ಯಮಂತ್ರಿ ಸ್ಥಾನನೇ ಹೋಯ್ತು, ನಾನು ಕಮಿಟ್ಮೆಂಟ್ ಮಾಡಿದ್ ಮಾಡ್ಕೊಳಿಕ್ ಆಗ್ಲಿಲ್ಲ ಅನ್ನುವಂಥದ್ದನ್ನ ಮುಂದಿನ ತೀರ್ಮಾನಗಳಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅದರ ಸಲುವಾಗಿ ಈ 3 ದಿವಸ ಅಂದ್ರೆ 1000 days ಏನಾಯ್ತು, ಇದರಲ್ಲಿ ಅಭಿವೃದ್ಧಿ 100% ಶೂನ್ಯ. ನಾನು ಅವ್ರು ಮಾಡಿರುವಂತ ಸಾಧನೆ ಅಂತ ಹೇಳ್ಬೇಕಂದ್ರೆ 4 ಲಕ್ಷ ಕೋಟಿಗಳಿಂತಲೂ ಹೆಚ್ಚು ಸಾಲ ಮಾಡಿರುವಂತ ಕೀರ್ತಿ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಕಾಂಗ್ರೆಸ್ ಸಲ್ತದೆ. ಪ್ರಶಾಂತ್, ನಿಮ್ಗೆ ನೆನಪಿರ್ಬೋದು, ನಮ್ಮ ಅಟಲ್ಜಿ ಇದ್ದಾಗ ಕಾಂಗ್ರೆಸ್ನವ್ರು ಮಾಡಿರುವಂತ ಸಾಲವನ್ನ ಮರುಪಾವತಿ ಮಾಡಿ 13 ಸಣ್ಣ ಸಣ್ಣ ದೇಶಗಳಿಗೆ ಸಾಲ ಕೊಟ್ಟಿರುವಂತದ್ದು ನಮ್ಮ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದೆ. ಅದ್ರ ಜೊತೆಗೆ ಇವತ್ತೇನು ವಾರ ಆಗ್ತಾ ಇದೆ, ವಾರದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ನಮ್ಮ ಆತ್ಮನಿರ್ಭರ್ ಭಾರತದ ಸಲುವಾಗಿ ಅವ್ರು ಏನ್ ಪ್ರಯತ್ನ ಮಾಡಿದ್ರು. ರೈತರ ಕೃಷಿ ಉತ್ಪನ್ನಗಳು ದ್ವಿಗುಣ ಆಗ್ಬೇಕು ಮತ್ತು ವ್ಯಾಲ್ಯೂ ಎಡಿಷನ್ ಆಗ್ಬೇಕು ಅನ್ನೋದು ಮಾಡಿದಾಗ ಜಗತ್ತಿನ ನಮ್ಮ ದೇಶವನ್ನು ಬಿಟ್ಟು ಬೇರೆ ಬೇರೆ ಕಡೆ ಇವತ್ತು ಡೀಸೆಲ್, ಪೆಟ್ರೋಲ್, ಅಡಿಗೆ ಎಣ್ಣೆಲ್ಲ ಡಬಲ್ ಆಗಿದೆ. $80 ಇರುವಂತ ಆಯಿಲ್, ಕ್ರೂಡ್ ಆಯಿಲ್ ಇವತ್ತು $110-120 ಕೋಟಿ $120 ತನಕ ಬಂದಿದೆ. ಇವತ್ತು ನಮ್ ಡೀಸೆಲ್, ಪೆಟ್ರೋಲ್, ನಮ್ದು ಕುಕಿಂಗ್ ಗ್ಯಾಸ್ ಸೇಮ್ ರೇಟ್ ದಲ್ಲಿನೇ ಇದೆ. ನೋಡೋಣ ಸರ್, 5 ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ ಬಂದ್ಮೇಲೆ ಇದೇ ರೇಟ್ ಇರುತ್ತೆ. ಅಲ್ಲ, ಬಾಗಲಕೋಟೆಯಲ್ಲಿ ಈ ವಿಷಯ ಚರ್ಚೆ ಆಗತ್ತಾ, ಬೇರೆ ವಿಷಯ ಚರ್ಚೆ ಆಗತ್ತಾ? ನಾವು ಹೇಳ್ತಾ ಇದ್ದೀವಿ ಅವ್ರಿಗೆ, ಕಾಂಗ್ರೆಸ್ ಅವ್ರು ಮಾಡಿರುವಂತ ಟ್ಯಾಕ್ಸ್ ಏನ್ ಡಬಲ್ ಹಾಕಿದ್ದಾರೆ, ಪ್ರತಿಯೊಂದಕ್ಕೂ ಒಂದು ಉತ್ತಾರ ತಗೋಬೇಕಾದ್ರೆ ಎಷ್ಟಿತ್ತಪ್ಪ ನಿಮ್ಮಲ್ಲಿ ಟ್ಯಾಕ್ಸ್ ಉತ್ತಾರ ಫೀಸು ಇವತ್ತೆಷ್ಟಿದೆ, ಎಲ್ಲಾ ತರದನ್ನು ಅವ್ರಿಗೆ ಬಿಡಿಸಾಗಿ ಹೇಳಿದಾಗ ಅವ್ರನ್ನ ಒಪ್ತಾ ಇದ್ದಾರೆ. ಪ್ರತಿಯೊಬ್ಬರನ್ನು ಅದನ್ನ ಫೇಸ್ ಮಾಡ್ತಾ ಇದ್ದಾರೆ. ನಾ ಸುಳ್ಳು ಹೇಳ್ತಾ ಇಲ್ಲ ಅನ್ನೋಂಥದ್ದು ಅವ್ರಿಗೆ ಅರ್ಥ ಆಗ್ತಾ ಇದೆ. ಪ್ರಶಾಂತ್, ಎಸ್, ಧನ್ಯವಾದ ಮುರುಗೇಶ್ ನಿರಾಣಿ ಅವರೇ. ಥ್ಯಾಂಕ್ ಯು ಅಜಿತ್, ನಮಸ್ತೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.